ಹಾಯ್ ಹಲೋ ಸ್ನೇಹಿತರೆ, ನಮಸ್ತೆ. ಹ್ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈಗ ನಾವು ರಾಮನಗರದಲ್ಲಿರ್ತಕ್ಕಂಥ ರಂಗಯ್ಯನ ದೊಡ್ಡಿ ಕೆರೆಗೆ ಭೇಟಿ ಕೊಡ್ತಿದ್ವಿ. ಬನ್ನಿ, ರಂಗಯ್ಯನ ಕೆರೆಯ ದೊಡ್ಡಿಯ ವಿಶೇಷತೆಯನ್ನು ಮೊಟ್ಟ ಮೊದಲ ಬಾರಿಗೆ ನಾನು ಭೇಟಿ ಕೊಡ್ತೀನಿ. ಈ ವಿಡಿಯೋ ಮುಖಾಂತರ ಕೆರೆಯ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ನಾವು ಪುನಃ ತಮ್ಮನ ಬರ್ರಿ ಆಮೇಲೆ ಬಂಗಿನ್ ಬಿಡೋದು ನಾನು ಬರಲ್ಲ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಇವತ್ತು ನಾವು ರಂಗಯ್ಯನ ಲೇಕ್ ಹತ್ರ ಇದ್ದೀವಿ. ರಾಮನಗರದಲ್ಲಿ ತುಂಬ ಪ್ರಸಿದ್ಧಿಯಾಗಿರ್ತಕ್ಕಂಥ ರಂಗಯ್ಯನ ದೊಡ್ಡಿ ಲೇಕು. ಬೋಟಿಂಗ್ ಮಾಡ್ತಾಯಿದ್ದೀವಿ. ಸೂಪರಾಗಿದೆ. ನಮಗೆ ನಾವೇ ಡ್ರೈವರ್ಗಳಿಲ್ಲಿ, ಯಾರೂ ಡ್ರೈವರ್ ಇಲ್ಲ ನೋಡಿ. ಇಲ್ಲಿ ನಮ್ಮ ಹುಡುಗ ಮುಂದೆ, ನಾನು ಹಿಂದೆ. ನಾವು ಎಲ್ಲಿಗೆ ಬೇಕಾದ್ರೆ ತಳ್ಕೊಂಡು ಹೋಗ್ಬೋದು. ರೈಟಿಗೆ ತಗೋ, ಸೆಂಟ್ರ್ ಹೋಗ್ಬೇಡ. ರೈಟ್ ತಗೋ ಮೂಮೆಂಟ್ ಮಾಡ್ಕೋ. ಸೊ ನೋಡಿ, ತುಂಬ ಆಳ ಇದೆ. ಜಾಕೆಟ್ಸ್ ಎಲ್ಲ ಹಾಕ್ಕೊಂಡು ಸೇಫ್ಟಿಯಾಗಿ ಬರ್ತಾಯಿದ್ದೀವಿ. ರೈಟ್ ಕೇಳ್ಕೊ. ಹಾಂ, ಓಕೆ. ಸ್ವಲ್ಪ ಸೆಂಟ್ರಿಗೆ ಬಂದುಬಿಟ್ಟಿದ್ದೀವಿ. ಒಂದು ರೀತಿ ಫೀಲ್ ಆಗ್ತಾಯಿದೆ, ಹಾಗೆಯೇ ಖುಷಿ ಆಗ್ತಾಯಿದೆ. ರಾಮನಗರಕ್ಕೆ ಬಂದರೆ ರಂಗನೇ ದೊಡ್ಡಿ ಲೇಕಿಗೆ ಬನ್ನಿ. ಒಂದು ಒಳ್ಳೆ ಅದ್ಭುತವಾದ ವಿಡಿಯೋ ಮಾಡ್ಬೋದು, ಒಂದು ಅದ್ಭುತವಾದ ಕಂಟೆಂಟ್, ಒಂದು ಎಂಜಾಯ್ ಮಾಡ್ಬೋದು. ಸೊ ಇಲ್ಲಿ ಒಂದೊಂದು ಬೋಟ್ಗೆ ಒಂದೊಂದು ಥರ ಚಾರ್ಜ್ ಇದೆ. 150 ಇದೆ, 200 ಇದೆ, ಹಾಗೇನು 500 ರೂಪಾಯಿ ಇದೆ. ಎಲ್ಲ ರೀತಿಯ ಅಮೌಂಟ್ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ತುಂಬ ಚೆನ್ನಾಗಿದೆ. ಇಲ್ಲಿ ತಗೋ, ರಿಟರ್ನ್ ತಗೋ, ರಿಟರ್ನು ಅಲ್ಲ, ಹಿಂಗೆ ತಗೋ, ನೀನು ಹಿಂಗೆ ತಗೋ. ಓಕೆ, ನಮ್ಮ ದೋಣಿಯ ನಾವಿಕ ನಮ್ಮ ಶಶಿ, ನಮ್ಮ ಕ್ಯಾಮ್ರಾಮನ್ ತುಂಬ ಸೆಂಟ್ರಿಗೆ ತೊಗೊಂಬಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಇಲ್ಲೇ ಕೈ ಬಿಡ್ತಾರೋ ಇಲ್ಲ ದಡಕ್ಕೆ ತೊಗೊಂಡೋಗ್ತಾರೋ ಗೊತ್ತಿಲ್ಲ. ಆದರೂ ನೋಡೋಣ, ನಮ್ಮ ಪ್ರಯತ್ನ ನಡೀತಾ ಇದೆ. ತುಂಬ ಖುಷಿ ಆಗ್ತಿದೆ. ನೀರಿನ ಮಧ್ಯಭಾಗಕ್ಕೆ ಬಂದಿದ್ದೀವಿ. ನಮ್ಮಾಗೇ ಸುಮಾರು ಜನ ಬೋಟಿಂಗ್ ನಡೆಸ್ತಾ ಇದ್ದಾರೆ. ಓಕೆ, ಸೂಪರ್. ನೋಡಿ, ಅದು ನೋಡಿ, ಅವರು ಮೇಲೆ ಕೆಳಗೆ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಅಮಾಯಕರ ಥರ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಓಹೋ, ಚಿಕ್ಕ ಪಾಪನ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಹೋಗಿ ಎಂಜಾಯ್ ಸ್ಪೀಡಾಗಿ ಹೋಗಿ. ಕೆರೆಯ ಮಧ್ಯಭಾಗದಲ್ಲಿದ್ದೀವಿ. ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋದು ಏನಿಲ್ಲ, ಎಲ್ಲರೂ ಆರಾಮಾಗಿ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ರಾಮನಗರಕ್ಕೆ ಬಂದರೆ ಈ ಒಂದು ಸ್ಥಳಕ್ಕೆ ರಂಗಯ್ಯನ ದೊಡ್ಡಿ ಲೇಕ್ ಅಂತ ಕರೀತಾರೆ. ಹಾಗಾಗಿ ತಪ್ಪದೆ ಬನ್ನಿ, ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ನೋಡಿ ಹೇಗೆಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಇಡೀ ಕೆರೆ ತುಂಬ ಇದ್ದಾರೆ ಜನಗಳೆಲ್ಲ ಇವತ್ತು. ಎಲ್ಲಿಂದ ನೋಡಿದ್ರು ಬೋಟಿಂಗೆ. ಓಕೆ, ರೆಡಿ, ಸೂಪರ್. ತುಂಬ ಚೆನ್ನಾಗಿದೆ, ಸೂಪರ್ ನೋಡಿ ಸ್ನೇಹಿತರೆ. ಅಲ್ಲಿ ಇಡೀ ಟೀಮೇ ಹೋಗಿ ಬೋಟಿಂಗ್ ಮಾಡ್ತಾಯಿದ್ದಾರೆ ನೋಡಿ. ಅವರೆಲ್ಲ ಒಂದು ಕಡೆ ಇದ್ದಾರೆ, ನಾವೆಲ್ಲ ಒಂದು ಕಡೆ ಇದ್ದೀವಿ. ನಗು ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಅದ್ಭುತವಾದ ಕೆರೆ. ಸುಮಾರು ಇದು ಎಷ್ಟು ಆಳ ಇದೆ ಅಂತ ಗೊತ್ತಿಲ್ಲ ಸ್ನೇಹಿತರೆ, ಆಳ ಎಷ್ಟಿದೆ ಅಂತ ಗೊತ್ತಿಲ್ಲ.
ಆದರೂ ಒಂದು ಅನುಭವ ಇರಲಿ ಅಂತ ಹೇಳ್ಬಿಟ್ಟು ಬೋಟಿಂಗ್ ಮಾಡ್ತಾಯಿದ್ದೀವಿ ನಾವು. ಗಗನಚುಕ್ಕಿ ಭಾರಚುಕ್ಕಿ ಹೋದಾಗ ಅಲ್ಲಿ ತೆಪ್ಪದ ಒಂದು ಅನುಭವ ಆಗಿತ್ತು. ಅದಾದಮೇಲೆ ಈ ನಮ್ಮ ಮೈಸೂರು ಏನಿದೆ ಅಲ್ಲಿನೂ ಸಹ ತೆಪ್ಪದ ವ್ಯವಸ್ಥೆ ಆಗಿತ್ತು. ಇಲ್ಲಿ ಒಂದು ಒಳ್ಳೆ ಅದ್ಭುತದ ಬೋಟಿಂಗ್ ವ್ಯವಸ್ಥೆ ಆಗ್ತಾಯಿದೆ. ಸೊ ಸಖತ್ತಾಗಿ ಖುಷಿ ಆಗ್ತದೆ, ಅದ್ಭುತವಾದ ಅನುಭವ ಸಿಗ್ತಾಯಿದೆ, ಚೆನ್ನಾಗಿದೆ. ಓವರಾಲ್ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟು, ಮನಸ್ಸಿಗೆ ಖುಷಿ ಕೊಡುತ್ತೆ. ಈಜು ಬರಲೇಬೇಕಂತೇನಿಲ್ಲ, ಜಾಕೆಟ್ಸ್ ಇದೆ. ಸೊ ಹಾಗಾಗಿ ಸ್ವಲ್ಪ ಸೇಫ್ಟಿಯಾಗಿ ಒಂದು 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 ಒಂದೊಂದದ ಅನುಭವ, ಒಂದೊಂದದ ಖುಷಿ ಸಿಗುತ್ತೆ. ತುಂಬ ಚೆನ್ನಾಗಿದೆ. ನಿಧಾನ ಎಲ್ಲರೂ ಇಲ್ಲೇ ಇದ್ದಾರೆ. ವಾವ್, ಬಾಸ್ ಮುಂದೆ ಕೊಡಿಸಿ. ನೀವು ರಿವರ್ಸ್ ಗೇರ್ ಹಾಕಿದ್ದೀರಾ ಆಗಿತ್ತ? ಫಸ್ಟ್ ಗೇರ್ ಹಾಕಿ. ಮೊದಲ ಬಾರಿಗೆ ನೀರಿನ ಮೇಲಿನ ದೋಣಿ ನಾವೇ ನಡೆಸ್ತಾ ಇದ್ದೀವಿ. ಸಂಸಾರದ ದೋಣಿ ನಡೆಸೋ ಅಭ್ಯಾಸ ಇತ್ತು, ಆದರೆ ನೀರಿನ ಮೇಲಿನ ದೋಣಿ ನಡೆಸೋ ಅಭ್ಯಾಸ ಇದೇ ಮೊದಲ ಬಾರಿ ಆಗ್ತದೆ. ಬಟ್ ಸೂಪರ್. ಏನು ಅನುಭವ ಬೇಕಂತೇನಿಲ್ಲ, ಬೋಟಲ್ಲಿ ಕುತ್ಕೊಂಡ್ರೆ ಅನುಭವ ಸಿಕ್ಕೇ ಸಿಗುತ್ತೆ. ನೋಡಿ, ಇಲ್ಲಿ ಯಾರು ಚಾಲಕರೇ ಇಲ್ಲ. ಇಲ್ಲ ಒಂದು ಕ್ಷಣ ಜೀವ ಜಲ್ಲ ಇತ್ತು, ಜೀವಕ್ಕಿಂತ ಓಟ್ ಪಲ್ಟಿ ಆದರೆ ನಾವು ಇಬ್ಬರು ಪಲ್ಟಿ. ನಮ್ಮ ಕ್ಯಾಮ್ರಾಮ್ಯಾನ್ಗೆ ಈಜು ಬರುತ್ತೆ, ನಮ್ಮನ್ನು ಕಾಪಾಡ್ಬೇಕು ಇವರೇ. ಬಾನಿಗೊಂದು ಎಲ್ಲೆ ಎಲ್ಲಿದೆ, ಯಾಕಪ್ಪ ಅಂದ್ರೆ ನನಗೆ ಈಜು ಬರ್ತಾ ಇಲ್ಲ, ಕೊನೆ ಬರಲ್ಲ, ಈಜು ಕಲ್ತಿಲ್ಲ. ಕಾಣುವೆ ಇದಾಗ ದೋಣಿ ಸಾಗಿಸು, ಪ್ರೀತಿ ಎಂಬ ಕಡಲ ತೀರ ದೋಣಿಯಾಗಿದೆ. ಪರವಾಗಿಲ್ಲ, ದೋಣಿ ನಡೆಸೋ ಒಂದು ಅನುಭವನ ಆಯಿತು. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಂದೂ ಇಲ್ಲ. ನಮ್ಮಿಂದ ನಿಮ್ಮ, ನಿಮ್ಮಿಂದ ನಮ್ಮ, ದೂರ ಮಾಡಲು ಯಾರೂ ಆಗೋಲ್ಲ.
ಕ್ಷಣ ಹಂಗೆ ಶಿವ ಹೋಗೋ ಉಯ್ಯಾಲೆ ಥರ ಇತ್ತು. ಸರ್ ಹಿಂದಕ್ಕೆ ಹೋಗ್ಬೇಕು ಒಂದು ಗೊತ್ತಾಗ್ತಿಲ್ಲ. ಬಂತು ಆಯ್ತು. ಸಾ ಲೆಕ್ಕಾಚಾರವಾಗಿ ಇಲ್ಲೇ ಹಾಳಾಗಿರೋದು, ಇಲ್ಲೇ ಅದಕ್ಕಿಂತ ಇಲ್ಲೇ ಜಾಸ್ತಿ ಆಳ.
ಸೊ ಡೌನ್ಲೋಡ್ ಆಗಿ ನಿಮಗೆ ಫೈಲ್ ಒಳಗಡೆ ಹೋಗಿ. ರಾಮನಗರ ನಿಜವಾಗಲೂ ಅದ್ಭುತವಾದ ಪ್ರದೇಶಗಳಿದೆ ನೋಡೋಂಥದ್ದು. ಈಗ ರಾಮನಗರದಿಂದ ಕೇವಲ ಒಂದು 3 ಇಲ್ಲ 4 ಕಿಲೋಮೀಟ್ರ್ ಸಿಟಿಯಿಂದ ಸ್ವಲ್ಪ ದೂರ ಬೆಟ್ಟ ಗುಡ್ಡಗಳು, ದೊಡ್ಡ ದೊಡ್ಡ ಗಾತ್ರದ ಬಂಡೆಗಳ ಒಂದು ಅಂದರೆ ಪಕ್ಕದಲ್ಲೇ ಒಂದು ಅತ್ಯುತ್ತಮವಾದ ಸುಂದರವಾಗಿರ್ತಕ್ಕಂಥ ಲೇಕ್ ಇದೆ. ಆ ಲೇಕ್ಗೆ ಬಂದು ಬೋಟಿಂಗ್ ಅನುಭವ ತೊಗೊಂಡ್ರೆ ಸ್ನೇಹಿತರೆ ನಿಜವಾಗ್ಲೂ ಖುಷಿ, ಸಂತೋಷನ, ಸಂಭ್ರಮನ ಮುಗಿಲು ಮುಟ್ಟುತ್ತೆ. ಅದು ತುಂಬ ವಿಶೇಷವಾಗಿರ್ತಕ್ಕಂಥ ಸಮಯ ಅಂತ ಹೇಳಿದ್ರೆ ಬೋಟಿಂಗ್ ನೀವು ಯಾವ ಟೈಮಲ್ಲಿ ಬೇಕಾದರೂ ಬಂದ್ ಮಾಡಿ. ಆದರೆ ಸಂಜೆಯ ಸಮಯದಲ್ಲಿ ಸೂರ್ಯ ಇನ್ನೇನು ಮುಳುಗುವ ಒಂದು ಸ್ವಲ್ಪ ಹತ್ತತ್ರ ಅಂದರೆ ಒಂದು 5:30-6 ಗಂಟೆ ಟೈಮ್ ಏನಿದೆ, ಆ ಒಂದು ಸಮಯದಲ್ಲಿ ಇಲ್ಲಿ ಕೂತ್ಕೊಂಡು ಈ ದೊಡ್ಡ ಗಾತ್ರದ ಬಂಡೆ ಮೇಲೆ ಕೂತ್ಕೊಂಡು ದೊಡ್ಡ ಗಾತ್ರದ ಒಂದು ಕೆರೆ ನೋಡ್ತಾ ಅಷ್ಟೇ ಸುಂದರವಾಗಿ ಸೂರ್ಯ ಮುಳುಗುವಂತಹ ಒಂದು ಸಮಯ ನೋಡೋದಿದೆಯಲ್ಲ ಸ್ನೇಹಿತರೆ, ಅಮೇಝಿಂಗ್. ಗೂಸ್ ಬಂಪ್ಸ್ ಬಂದ್ಬಿಡುತ್ತೆ. ಆ ಮಟ್ಟದ ಒಂದು ಅನುಭವ ಸಿಗುತ್ತೆ. ಅಲ್ಟಿಮೇಟ್ ಆಗಿದೆ. ನಾವಿಲ್ಲಿ ಬಂದು 2 ಗಂಟೆಗಳ ಕಾಲ ಆಯಿತು. ಇಲ್ಲಿಂದ ಹೋಗಕ್ಕೆ ಮನಸ್ಸು ಬರ್ತಾ ಇಲ್ಲ. ಕಾರಣ ಇಷ್ಟೇನೆ, ಸಂಜೆಯ ಸಮಯದಲ್ಲಿ ಸೂರ್ಯ ಮುಳುಗೋ ಒಂದು ಸಮಯ ನೋಡುವಂಥ ಅವಕಾಶ ಸಿಗುತ್ತೆ ನೋಡಿ, ಅದು ಬೇರೆ ಲೆವೆಲ್. ಆ ಖುಷಿ ಸಂತೋಷ ನೀವು ಬಂದು ಅನುಭವಿಸಿದ್ರೆ ಮಾತ್ರನೇ ಸಿಗುತ್ತೆ. ಖಂಡಿತ ಸ್ನೇಹಿತರೆ, ರಾಮನಗರಕ್ಕೆ ಬಂದರೆ ಇಲ್ಲ ಬೇರೆ ಈ ಸುತ್ತಮುತ್ತ ಯಾವುದನ್ನ ಪ್ರದೇಶಕ್ಕೆ ಯಾವುದನ್ನ ಸ್ಥಳಕ್ಕೆ ಹೋಗ್ಬೇಕಂತ ಬಂದರೆ, ಇಲ್ಲ ಮೈಸೂರಿಗೆ ಹೋಗ್ಬೇಕಂತ ಸಹಜ ತುಂಬ ಜನ ಬರ್ತಾಯಿರ್ತಾರೆ. ಅದು ಸಹಜವಾಗಿ ಹೋಗಿ ಬರ್ತಕ್ಕಂಥ ಒಂದು ಒಳ್ಳೆ ಅದ್ಭುತವಾದ ಸ್ಥಳ ಮೈಸೂರು. ಅದ್ರ ಬಗ್ಗೆ ಏನು ಹೇಳೋಕ್ಕೆ ಪದಗಳೇ ಸಿಗಲ್ಲ. ಅಲ್ಲಿಗೆ ಹೋದ್ಮೇಲೆ ಬೈ ಚಾನ್ಸ್ ಒಂದು ವೇಳೆ ಸಮಯ ಸಿಕ್ತು ಅಂತ ಹೇಳಿದ್ರೆ ರಾಮನಗರದಲ್ಲಿ ರಂಗಯ್ಯನ ದೊಡ್ಡಿ ಕೆರೆಗೆ ತಪ್ಪದೆ ಭೇಟಿ ಕೊಡಿ. ತುಂಬ ಖುಷಿ ಮಾಡ್ತೀರಾ, ತುಂಬ ಎಂಜಾಯ್ ಮಾಡ್ತೀರಾ. ಅದು ಬೇರೆ ಲೆವೆಲ್ ಇರುತ್ತೆ. ಅದರಲ್ಲೂ ಸಂಜೆ ಟೈಮಲ್ಲಿ ಬಂದಿದ್ದೀರ ಅಂತ ಹೇಳಿದ್ರೆ ಅದು ಆ ಒಂದು ಸಮಯನ ಸಂದರ್ಭನ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನಾನು ಬಂದು ತುಂಬ ಹೊತ್ತಾಯಿತು, ಆದರೆ ಹೋಗ್ಬೇಕಂತ ಸಮಯ ಆಗ್ತಾಯಿದೆ, ಆದರೆ ಮನಸ್ಸು ಬರ್ತಾಯಿಲ್ಲ. ಕಾರಣ ಇಷ್ಟೇನೆ, ಈ ಒಂದು ವಿಡಿಯೋ ಮುಖಾಂತರ ಸೂರ್ಯ ಮುಳುಗುವಂಥ ಸಮಯನ ನಾನು ತೋರಿಸ್ಲೇಬೇಕು ಅಂತ ಹಠದಿಂದ ಕೂತಿದ್ದೀನಿ. ಆ ಒಂದು ಕ್ಷಣ ನೋಡಬೇಕು, ಆ ಒಂದು ಸಂದರ್ಭ ನೋಡಬೇಕು. ಬಹುಶಃ ನಿಮ್ಮ ಊರುಗಳಲ್ಲಿ ಆ ಒಂದು ಅವಕಾಶ ಸಿಕ್ಕಿರುತ್ತೆ, ಅದು ಖಂಡಿತ ಎಲ್ಲರಿಗೂ ಅವಕಾಶ ಇದ್ದೇ ಇದೆ. ಆದರೆ ಇಲ್ಲಿ ನಾನು ನೋಡುವಂಥ ವಿಡಿಯೋ, ನಾನು ನೋಡಿ ಕಳಿಸುವಂಥ ವಿಡಿಯೋ ಇದೆಯಲ್ಲ, ಅದು ಬೇರೆ ಲೆವೆಲ್ಗಿರುತ್ತೆ. ಆ ಒಂದು ಅದ್ಭುತದ ಕ್ಷಣನ, ಅದ್ಭುತದ ವಿಡಿಯೋನ ನಾನು ಸೂರ್ಯ ಮುಳುಗುವಂಥ ವಿಡಿಯೋನ ಖಂಡಿತ ನಾನು ಮಾಡ್ತೀನಿ, ಮಾಡಿ ನಿಮಗೆ ಕೊಡ್ತೀನಿ. ತಪ್ಪದೆ ನೋಡಿ ಸ್ನೇಹಿತರೆ. ಬನ್ನಿ ಸೂರ್ಯ ಮುಳುಗೋದು ತೋರಿಸ್ತೀನಿ ಈಗ ನಿಮಗೆ. ಶಾರ್ಟ್ಸ್ ಡೌನ್ ಬರುತ್ತಲ್ಲ ವಿತ್ ಫೋಟೋ ಇದೆ.
ಎನ್ನ ಜೀವನ ಅಳೆದು ಅದೇ ನಮ್ಮೂರು. ಅದೇ ನಮ್ಮೂರು. ಶಾರ್ಟ್ಸ್